ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ದಕ್ಷಿಣ ಭಾರತದ ಖ್ಯಾತ ನಟ ಪ್ರಕಾಶ್ ರಾಜ್ ಅವರು ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನು, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಸುಕುದಾರಿ ಚಿನ್ನಯ್ಯ ಇವರ ಹೆಸರನ್ನ ಏನು ಪ್ರಸ್ತಾಪ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ವಿವರ ನೀಡೋದಕ್ಕೆ. ಸೊ ಅವರು ಒಂದು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಾಶ್ ರೈ ನಮೂದಿಸಿದ ಒಂದು ಸಾಲು ಪತ್ರಿಕಾ ರಂಗದಲ್ಲಿ ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನ ಕೇಳುವಂತೆ ಮಾಡಿದೆ. ಆದ್ರೆ ಪತ್ರಕರ್ತರು ಇದನ್ನು ಸ್ವೀಕರಿಸಿದ ರೀತಿ ಯಾವುದು? ಬೇರೆಯವರನ್ನ ಪ್ರಶ್ನಿಸುವಂತಹ ಮಾಧ್ಯಮದವರನ್ನ ಇನ್ನೊಬ್ಬ ವ್ಯಕ್ತಿ ಪ್ರಶ್ನಿಸಬಾರದೆ. ಈ ಎಲ್ಲ ಪ್ರಶ್ನೆಗಳು ಈ ಬೆಳವಣಿಗೆಯಲ್ಲಿ ಸೇರಿಕೊಂಡಿವೆ. ಸೊ ನಾನು ಮೊದಲು ನಿನ್ನೆ ಏನು ಅವರು ಈ ಆಹ್ವಾನ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ಮಾಧ್ಯಮದಲ್ಲಿ ಈ ಬಗ್ಗೆ ಕೆಲವು ಮಾಧ್ಯಮ ಪ್ರತಿನಿಧಿಗಳು ರಿಯಾಕ್ಟ್ ಮಾಡೋಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಒಂದು ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಒಂದು ರೀತಿ ಪ್ರಕಾಶ್ ರೈ ಅವರನ್ನ ಬೆದರಿಸುವ, ಅವರನ್ನ ಮಣಿಸುವ ರೀತಿ ಇತ್ತು. ಅದಕ್ಕೂ ಮೊದಲು ಹೇಳ್ತೇನೆ ಏನಿತ್ತು ಅಂತ. ಅವರು ಒಂದು ಸಾಲ ಹಾಕಿದ್ದರು, ಮಾರಿಕೊಂಡವರಿಗೂ ಸ್ವಾಗತ ಪತ್ರಿಕಾಗೋಷ್ಠಿಗೆ. ಸೊ ಇದರಿಂದ ಕೋಪಗೊಂಡಂತಹ ಪತ್ರಕರ್ತರು ಕೆಲವರು ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಆಕ್ರೋಶ ಹೇಗಿತ್ತು, ಯುವ ಪತ್ರಕರ್ತರು, ಐ ಡೋಂಟ್ ಬ್ಲೇಮ್ ದೆಮ್. ಆದ್ರೆ ಅವರ ಆಕ್ರೋಶ ಯಾವ ರೀತಿ ಇತ್ತು ಅಂದ್ರೆ, ಪ್ರಕಾಶ್ ರೈ ಅವರೇ ನಿಮ್ಮ ಬೆಲ್ಟ್ ಅನ್ನ ಸರಿಯಾಗಿ ಇಟ್ಕೊ ಬನ್ನಿ. ನಾಳಿನ ಪತ್ರಿಕಾಗೋಷ್ಠಿಗೆ ಬರುವ ನಾವು ಸಿನಿಮಾ ಪತ್ರಕರ್ತರಲ್ಲ, ನಾವು ಕ್ರೈಮ್ ಮತ್ತು ರಾಜಕೀಯ ವರದಿಗಾರರು. ಇಡೀ ಆ ಒಂದು ಫೇಸ್ಬುಕ್ ನಲ್ಲಿ ಬಂದಂತ ಇದೇನಿದೆ, ಒಂದು ರೀತಿಯಲ್ಲಿ ಪ್ರಕಾಶ್ ರೈ ಅವನು ಬೆದರಿಸುವಂತೆ ಇತ್ತು. ರಾಜಕಾರಣಿಗಳ ಮಾತಿನ ದಾಟಿ ಈ ರಾಜಕೀಯ ವರದಿಗಾರಿಕೆ ಮಾಡುವ ವರದಿಗಾರರಲ್ಲೂ ಬಂದಂಥದ್ದು. ಬೆಲ್ಟ್ ಸರಿ ಮಾಡ್ಕೊ ಬನ್ನಿ ಅಂದ್ರೆ ಅತ್ತೇನೆ ನಿಮ್ ಪ್ಯಾಂಟ್ ಬಿಚ್ತೀವಿ, ನಿಮ್ಮನ್ನು ನಗ್ನಗೊಳಿಸ್ತೀವಿ, ನಿಮ್ಮನ್ನ ಗುಪ್ತಾಂಗವನ್ನ ಜಗತ್ತಿಗೆ ತೋರಿಸ್ತೀವಿ. ಯಾಕೆಂದ್ರೆ ನಾವು ರಾಜಕೀಯ ವರದಿಗಾರರು, ಅಂದ್ರೆ ನಾವು ಇಂಥ ಕೆಲಸವನ್ನ ಮಾಡಿ ನಮ್ಗೆ ಅನುಭವ ಇದೆ, ನಾವು ಕ್ರೈಮ್ ರಿಪೋರ್ಟರ್ಸ್ಗಳು. ಸೊ ಇದಾದ ಮೇಲೆ ಫೇಸ್ಬುಕ್ನಲ್ಲಿ ಕೆಲವರು ಪ್ರತಿಕ್ರಿಯೆ ನಡೆದ್ರು. ಇವತ್ತು ಬೆಳಿಗ್ಗೆ 10 ಪತ್ರಿಕಾಗೋಷ್ಠಿ ಪ್ರೆಸ್ ಕ್ಲಬ್ನಲ್ಲಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅದು 3/4 ಗಂಟೆಯ ಕಾಲ ಪ್ರಕಾಶ್ ರೈ ಅವರನ್ನ ಕ್ಷಮೆ ಕೇಳಿಸಬೇಕು ಅನ್ನುವ ಒತ್ತಡ. ಅದು ಒಂದು ರೀತಿಯಲ್ಲಿ ರಾಜಕಾರಣಿಗಳ ಹಾಗೇನೆ ಒತ್ತಡ ಹೇರುವುದು ಅದೆಲ್ಲವೂ ನಡೀತು. ಅವರು ಕ್ಲಾರಿಫೈ ಮಾಡಿದ್ರು, ನೀವು ಎಲ್ಲರೂ ಅಂತ ಹೇಳಿಲ್ಲ, ಅವ್ರ ಹೆಸರು ನಾನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ. ಈ ರೀತಿ ಅವರು ಸ್ವಲ್ಪ ಲಘುವಾಗಿ ಅದನ್ನು ಮಾತನಾಡಿ ಪ್ರಕಾಶ್ ರೈ ಬೇರೆ ವಿಚಾರ ಮಾತಾಡೋ ಟ್ರೈ ಮಾಡಿದ್ರು. ಆದ್ರೆ ಪತ್ರಕರ್ತರ ದಾಳಿ ಇದೆಯಲ್ಲ, ದಾಳಿ ನಡೀತಾನೆ ಇತ್ತು. ಹಾಗಿದ್ರೆ ಪ್ರಶ್ನೆಗೆ ಬರೋಣ. ಮಾಧ್ಯಮದವರು ಮಾರಿಕೊಂಡವರು ಹೌದೋ ಅಲ್ವೋ? ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್, ಮಾರಿಕೊಂಡವರಾಗಿರಲಿ ಆಗದೇ ಇರಲಿ, ನೀವು ಮಾರಿಕೊಂಡವರು ಅಂತ ನನಗೆ ಅನಿಸುತ್ತೆ ಅಂತ ಹೇಳುವ ಅಧಿಕಾರ ಒಬ್ಬ ಈ ದೇಶದ ಸಾಮಾನ್ಯ ಪ್ರಜೆಗೆ ಇದೆಯೋ ಇಲ್ವೋ? ಮಾಧ್ಯಮ ಹಾಗಿದ್ದರೆ ಪ್ರಶ್ನಾತೀತವಾದುದೇ. ಮಾಧ್ಯಮದವರನ್ನ ಪ್ರಶ್ನಿಸಿದರೆ ಅದು ಅಪರಾಧವೇ, ಕ್ರೈಮೇ. ಅವರು ಹೇಳಿದ್ದನ್ನೆಲ್ಲ ನಾವು ಕೇಳಿಸ್ಕೊಂಡು ಹೋಗ್ಬೇಕೆ? ಅದಿಲ್ಲ ಅಂದ್ರೆ ನಾವು ಮಾಧ್ಯಮದವರು ನಮ್ಮ ಮಾಧ್ಯಮದ ಶಕ್ತಿಯನ್ನ ತೋರಿಸ್ತೀವಿ, ನಿಮ್ಮನ್ನ ಮಣಿಸ್ತೀವಿ, ನಿಮ್ಮ ಪ್ಯಾಂಟ್ ಬಿಕ್ತೀವಿ, ನಿಮ್ಮ ಬೆಲ್ಟ್ ಅನ್ನ ಬಿಕ್ತೀವಿ, ಬೆಲ್ಟ್ ಗಟ್ಟಿ ಮಾಡ್ಕೊಳ್ಳಿ. ಇದು ಯಾವ ಸಂಸ್ಕೃತಿ ಮಾಧ್ಯಮ ಈ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಮೂಲ ಪ್ರಶ್ನೆಗೆ ಬರೋಣ. ನೀವು ಪ್ರಕಾಶ್ ರೈ ಹೇಳಿದ್ರು, ಯಾರು ಹೇಳಿದ್ರು ಅಂತ ವ್ಯಕ್ತಿಯನ್ನ ಪಕ್ಕಕ್ಕಿಡಿ. ಮಾಧ್ಯಮ ಮಾರಿಕೊಂಡ ಮಾಧ್ಯಮ. ನಾವು ಅದನ್ನ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದು ನಾನು ಮಾತನಾಡಕ್ ಹೋಗಲ್ಲ, ತಕ್ಷಣಕ್ಕೆ ಇಟ್ಕೊಂಡು ಮಾತಾಡೋಣ. ಈ ಮಾರಿಕೊಳ್ಳುವಿಕೆಯಲ್ಲಿ ಹಲವು ವಿಧಗಳಿವೆ. ಯುವ ಪತ್ರಕರ್ತರು ಅದನ್ನು ಅರ್ಥ ಮಾಡ್ಕೋಬೇಕು.
ಒಂದು ಸೈದ್ಧಾಂತಿಕವಾಗಿ ಮಾರಿಕೊಳ್ಳುವುದು, ಇನ್ನೊಂದು ಸಾಮಾಜಿಕವಾಗಿ ಮಾರಿಕೊಳ್ಳುವುದು, ಮೂರನೇದು ಹಣಕ್ಕಾಗಿ ಮಾರಿಕೊಳ್ಳುವುದು, ನಾಲ್ಕನೇದು ಇನ್ಯಾರ್ದೋ ಒತ್ತಡಕ್ಕಾಗಿ ಮಾರಿಕೊಳ್ಳುವುದು. ಪತ್ರಕರ್ತರ ಬದುಕಿನಲ್ಲಿ ಈ ಎಲ್ಲ ಸವಾಲುಗಳು ಬರ್ತಾ ಇರ್ತವೆ. ಆದ್ರಿಂದ ಇದಕ್ಕೆಲ್ಲ ಅತೀತರಾದವರು ನಾವು ದೇವಲೋಕದಿಂದ ಬಂದವರು ಅಂತ ಅಂದುಕೊಂಡ್ರೆ ತಪ್ಪು. ಅದರ ಜೊತೆಗೆ ಯಾರು ಇಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಪ್ಯಾಂಟು ಬೆಲ್ಟ್ ಬಿಚ್ಚುವ ಮಾತನಾಡ್ತಾರೆ, ಅವರು ಮೊದಲು ತಮ್ಮ ಕಚೇರಿಯಲ್ಲಿರುವ ತಮ್ಮ ಮುಖ್ಯಸ್ಥರು ಆಗ ಕೆಲಸ ಮಾಡುವವರೆಲ್ಲ ಅಪ್ಪಟ ಪ್ರಾಮಾಣಿಕರು ಹೌದಾ ಅಲ್ವಾ ಅನ್ನೋ ಒಂದು ತನಿಖಾ ವರದಿಯನ್ನು ಮಾಡಬೇಕು. ಅವರ ಒಟ್ಟಾರೆ ಆಸ್ತಿ ಎಷ್ಟಿದೆ? ನಾನು ಮೊದಲಿಂದ 10-15 ವರ್ಷದಿಂದ ವಾದ ಮಾಡ್ತಾ ಇದ್ದೀನಿ, ಏನು ಮಾಧ್ಯಮ ಅನ್ನೋದು ಕೂಡ ಪಬ್ಲಿಕ್ ಸರ್ವಿಸ್ ಅಂತ ಪರಿಗಣಿಸಿ ಅವ್ರನ್ನ ಲೋಕಾಯುಕ್ತ ವ್ಯಾಪ್ತಿಯಲ್ಲಿ ತರಬೇಕು ಅನ್ನೋದು ನನ್ನ ಮೊದಲಿನ ವಾದ. ಪ್ರತಿ ವರ್ಷ ಪತ್ರಿಕೋದ್ಯಮಿ ಆದವನು ತನ್ನ ಆಸ್ತಿಯನ್ನ ಆತ ಡಿಕ್ಲೇರ್ ಮಾಡಬೇಕು. ಇರುವ ಆಸ್ತಿ ಸಂಬಳದಿಂದ ಬಂದ ಆಸ್ತಿನೇ ಅಥವಾ ಬೇರೆ ಮೂಲಗಳಿಂದ ಬಂದದ್ದೇ. ಯಾಕೆಂದ್ರೆ ಇದೊಂದು ಪಬ್ಲಿಕ್ ಸರ್ವಿಸ್ ಆದ್ರಿಂದ ಜನರಿಗೆ ಉತ್ತರ ಕೊಡಬೇಕು. ನಮ್ಮ ಆಸ್ತಿ ಎಷ್ಟಿದೆ? ನಾನಂತೂ ಲೋಕಾಯುಕ್ತಕ್ಕೆ ನನ್ನ ಆಸ್ತಿ ಬಗ್ಗೆ ವಿವರ ಕೊಡೋದಕ್ಕೆ ಸದಾ ಸಿದ್ಧನಿದ್ದೇನೆ. ಯಾರಾದರೂ ಈ ಕ್ಷಣ ಕೇಳಿದ್ರು ನನಗೆ ಬಂದ ವರಮಾನ, ನನ್ನ ಆಸ್ತಿ ಯಾವುದು ಅಂತ ಹೇಳಬಲ್ಲೆ. ಇದನ್ನ ಎಲ್ಲ ಪತ್ರಕರ್ತರು ಮಾಡಬೇಕಾದ ಅನಿವಾರ್ಯತೆ ಅವತ್ತು ಬಂದಿದೆ ಅನ್ನೋದು ಒಂದು. ಎರಡನೇದು ಧರ್ಮಸ್ಥಳದ ವಿಚಾರಕ್ಕೆ ಬರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ ಅವರಿಗೆ ನೋಯಿತ್ತು. ಅವರು ಅವತ್ತಿನ ಘಟನೆಗಳನ್ನು ಬಹಳ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ರು. ಸೊ ಗಿರೀಶ್ ಮಟ್ಟಣ್ಣ ಅವರ ಜೊತೆ ಈ ಮುಸುಕುದಾರಿ ಚಿನ್ನಯ್ಯ ಇದ್ದಾರೆ, ಅವರಿದ್ದರು, ನನಗೆ ಗೊತ್ತಿಲ್ಲ ಅವರು. ಇವರು ಫೋನ್ ಮಾಡಿದ್ರು. ಆತ ತಮಿಳಿನಲ್ಲಿ ನನ್ನ ಜೊತೆ ಮಾತನಾಡ್ತಾ ಇದ್ದ. ನಾನು ಹೇಳಿದೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂದ. ಬೇಡ, ನೀನು ಏನು ಹೇಳ್ತೀಯೋ ಅದನ್ನ ರೆಕಾರ್ಡ್ ಮಾಡಿ ನಾನು ಕಳಿಸು ಅಂತ. ನಾನು ಅವನು ಸರಿ ಅಂತೇಳಿ ರೆಕಾರ್ಡ್ ಮಾಡಿ ಕಳಿಸ್ತಾ ನಾನು ಅದನ್ನ SIT ಮುಖ್ಯಸ್ಥರಂತಾದಂಥ ಪ್ರಣವ್ ಮೊಹಂತಿ ಅವರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟೆ. ಇದರಲ್ಲಿ ನೋಡಿ ಅಂತ ಹೇಳಿದೆ. ಇದಾದ್ಮೇಲೆ ಮೀಟ್ ಮಾಡಬೇಕು ಅಂದಾಗ ಪ್ರಣವ್ ಮೊಹಂತಿ ಅವರು ಹೇಳಿದ್ರು, ಇಲ್ರಿ ಅವನು ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಇದು ಬೆಳವಣಿಗೆ. ಆದ್ರೆ ಚಿನ್ನಯ್ಯ ಏನು ನ್ಯಾಯಾಲಯಕ್ಕೆ ಕೊಟ್ಟ ಈ ಹೇಳಿಕೆಯೇ ಸತ್ಯ ಅನ್ನುವ ಹಾಗೆ ಪ್ರಚಾರ ಪಡಿಸಿದವರು ಮಾರಿಕೊಂಡವರೋ ಮಾರಿಕೊಳ್ಳದಿರುವವರು. ಅದರ ಇಂಟರ್ಪ್ರಿಟೇಷನ್ ಏನಿದೆ, ಚಿನ್ನಯ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದ ಇಂಟರ್ಪ್ರಿಟೇಷನ್ ಅದು ಸತ್ಯ ಅನ್ನುವುದು ಈ ಮಾಧ್ಯಮದವ್ರಿಗೆ ಹೇಗೆ ಗೊತ್ತಾಯ್ತು? ಅವನು ಸುಳ್ಳು ಹೇಳ ಬರ್ಬೋದು. ಯಾಕಂದ್ರೆ ಮೊದಲು ಒಂದು ಹೇಳಿಕೆಯನ್ನು ನೀಡಿ ನಂತರ ಇನ್ನೊಂದು ಹೇಳಿಕೆ ನೀಡಿದ ಅಂದ್ರೆ ಅದರಲ್ಲಿ ಯಾವುದೋ ಒಂದು ಸುಳ್ಳು ಹೇಳುವುದು ಅವನ ಹ್ಯಾಬಿಟ್. ಈಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್ ಅನ್ನುವ ಕನಿಷ್ಠ ಜ್ಞಾನ ಮಾಧ್ಯಮಕ್ಕೆ ಇರಬೇಕಲ್ವಾ? ಇದ್ದಕ್ಕಿದ್ದಾಗ ಪ್ರಕಾಶನ ಹೆಸರು ಹೇಳಿ 200 ಕೋಟಿ ಹೇಳಿ ಸತ್ಯ ಹೊರಬಂತು ಬುರುಡೆ ಪ್ರಕರಣ. ವೆದರ್ ಮೀಡಿಯಾ ಇಸ್ ಅನ್ ಏಜೆಂಟ್ ಆಫ್ ದಟ್ ಚಿನ್ನಯ್ಯ ಆರ್ ಬಿಹೈಂಡ್ ದೋಸ್ ಪೀಪಲ್ ಆರ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಹಿಮ್. ಇದನ್ನ ನಾವು ಮಾರಿಕೊಂಡವರು ಮಾಡುವ ಕೆಲಸವೋ ಮಾರಿಕೊಳ್ಳದಿರೋದು ಮಾಡುವ ಕೆಲಸವೋ? ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯಾವಾಗ ಈ ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣ ಏನಿದೆ, ಈ ಪ್ರಕರಣದ SIT ತನಿಖೆ ಪ್ರಾರಂಭ ಆದ ತಕ್ಷಣ ರಾಜಕಾರಣಿಗಳೊಬ್ರು ಇದು ಷಡ್ಯಂತರ ಅಂದರು. ಮಾಧ್ಯಮ ತಕ್ಷಣ ಅದು ಕ್ಯಾಚ್ ಅಪ್ ಮಾಡಿ ಇದು ಷಡ್ಯಂತರ ಅಂತೇಳಿ ತನಿಖೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಷಡ್ಯಂತರ ಅನ್ನೋ ತೀರ್ಪು ಕೊಡುವುದಕ್ಕೆ ಎಲ್ಲ ಈ ಮಾಧ್ಯಮಗಳ ಮುಖ್ಯಸ್ಥರುಗಳು, ಗ್ರೇಟ್ ನಿರೂಪಕರು ಸ್ಟಾರ್ಟ್ ಮಾಡಿದ್ರು. ಈ ಬೆಲ್ಟ್ ಬಿಚ್ಚುವವರು ಮಾತನಾಡುವವರ ಮುಖ್ಯಸ್ಥರು ಕೂಡ ಆಗಲೇ ಧರ್ಮಸ್ಥಳದ ಪರವಾಗಿ ತೀರ್ಪು ಬರುವುದಕ್ಕಿಂತ ಮೊದಲು ಬೊಂಬಡ ಬಜಾಯಿಸೋ ಪ್ರಾರಂಭಿಸಿದ್ರು. ಇದು ಮಾರಿಕೊಂಡವರ ಕೆಲಸವೋ ಮಾರಿಕೊಳ್ಳದವರ ಕೆಲಸವೋ? ಒಂದು ಬುರುಡೆ ಸಿಕ್ಕಿದೆ ಅನ್ನೋದಕ್ಕೆ ಇಡೀ ತನಿಖೆ ದಾರಿಯನ್ನು ತಪ್ಪಿಸುವ ಹಾಗೆ UDR ಪ್ರಕರಣಗಳ ಬಗ್ಗೆ ಯಾಕೆ ಈ ಗ್ರೇಟ್ ಕ್ರೈಮ್ ರಿಪೋರ್ಟರ್ಸ್ಗಳು ತನಿಖೆ ಮಾಡಿಲ್ಲ? ಅಲ್ಲಿ ಸಿಕ್ಕಂತ ಹೆಣಗಳಿಗೇನಿದೆ, ಹೆಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ತನಿಖಾ ವರದಿ ಬಂದಿಲ್ಲ? ಇವರು ತನಿಖಾ ವರದಿ ಮಾಡದಿರುವುದಕ್ಕೆ ಕಾರಣ ಮಾರಿಕೊಂಡವರಾದದ್ದಕ್ಕೋ? ಹಾಗೇನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಈ ಅಸ್ಥಿಗಳೇನಿವೆ ಅದನ್ನ FSLಗೆ ಕಳಿಸಿದ ಮೇಲೆ, FSL ವರದಿ ಬಂದ ಮೇಲೆ SIT ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಒಂದು ವರದಿ ಕೊಡ್ತಲ್ಲ, 1000 ಪೇಜ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಏನಿದೆ ಅಂತ ತನಿಖಾ ವರದಿ ಮಾಡೋದಕ್ಕೆ ಇವರಿಗೆ ಯಾಕೆ ಭಯ?
ಅದರ ಒಳಗಡೆ ಇರುವ ಸತ್ಯ ಏನಿದೆ, ಇದು ಬುರುಡೆ ಪ್ರಕರಣ ಅಲ್ಲ, ಹೆಣಹೂತ ಪ್ರಕರಣ, ಅನಾಮಧೇಯ ಸಾವುಗಳ ಪ್ರಕರಣ, ಏನು ಬಂಗ್ಲೆ ಗುಡ್ಡ ಏನಿದೆ ಅದು ಹೆಣಗಳ ನಗರ ಅಂತ ಹೇಳಿದೆ ಅಂತ SIT ವರದಿಯಲ್ಲಿ ಹೇಳಲಾಗುತ್ತಲ್ಲ, ಅದನ್ನ ಯಾಕೆ ಮಾಡಲ್ಲ, ಕವರ್ ಮಾಡಲ್ಲ? ಇದನ್ನು ಮಾರಿಕೊಂಡವ್ರು ಮಾಡೋದು, ಮಾರಿಕೊಳ್ಳದಿರುವವ್ರು ಮಾಡೋದು. ಇಡೀ ಧರ್ಮಸ್ಥಳದ ಪ್ರಕರಣ ಏನಿದೆ, ಹೆಣಹೂತ ಪ್ರಕರಣ, ಹೆಣ ಸಾಗಾಣಿಕೆ ಪ್ರಕರಣ, ಇದು ಧರ್ಮಸ್ಥಳದ ಹೆಗ್ಗಡೆ ಕುಟುಂಬಕ್ಕೆ ಸಂಬಂಧ ಇದೆಯೋ ಗೊತ್ತಿಲ್ಲ ಯಾರಿಗೂ. ಅವರನ್ನ ಯಾಕೆ ಹೇಳತ್ತಂದು ಹೆಣಹೂತ ಪ್ರಕರಣ ತನಿಖೆ ಮಾಡಿ ಅಂತಂದ್ರೆ ಧರ್ಮದ ಮೇಲೆ ಅಟ್ಯಾಕ್ ನಡೆಯುತ್ತೆ, ವೀರೇಂದ್ರ ಹೆಗಡೆಯವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ, ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ನಡೆಯುತ್ತೆ ಅಂತ ನೀವು ಇಂಟರ್ಪ್ರೇಟ್ ಮಾಡ್ತಿರಲ್ಲ. ಇದು ಮಾರಿಕೊಂಡವ್ರು ಮಾಡೋದು, ಮಾರಿಕೊಳ್ಳದಿರುವುದು ಮಾಡೋರು. ಪ್ಲೀಸ್ ಕೈಂಡ್ಲಿ ಲೆಟ್ ಮಿ ನೋ ಸರ್. ಅದಾದ ಮೇಲೆ ಇಡೀ ಪ್ರಕರಣದಲ್ಲಿ ಬುರುಡೆ ಅಂತ ಹೇಳ್ತಿರೋ ಹೊರತು ಸೌಜನ್ಯ ಪ್ರಕರಣದ ನ್ಯಾಯ ದೊರಕಲಿ ಅಂತಾಗ್ಲಿ, ಪದ್ಮಲತಾ ಪ್ರಕರಣದ ನ್ಯಾಯ ದೊರಕಲಿ ಅಂತಾಗ್ಲಿ, ಯು ಸಿ ದಟ್ ಆನೆ ಮಾವುತ ಪ್ರಕರಣದ ಇದು ಸಿಗದಕ್ಕಾಗ್ಲಿ, ಅದ್ರ ಬಗ್ಗೆ ಯಾಕೆ ನೀವು ಮಾತನಾಡಲ್ಲ? ಈ SIT ರಚನೆ ಆದ ಮೇಲೆ ಎಷ್ಟು UDR ಪ್ರಕರಣಗಳು ದಾಖಲೆ ಆಗಿದೆ ಅಂತ ಮಾಹಿತಿಯಲ್ಲಿ ಯಾಕೆ ತಗೊಳ್ಳಲ್ಲ? ನನ್ನಂತ ಸಾಮಾನ್ಯನೊಬ್ಬನಿಗೆ ವರದಿ ಬಂದ ಪ್ರಕಾರ 14-16 ಜನ ಬಂದು ತಮ್ಮ ಮಕ್ಕಳು ನಾಪತ್ತೆಯಾಗಿದ್ದಾರೆ, ಹೊಸ ದೂರನ್ನ ದಾಖಲಿಸಿದ್ದಾರೆ ಅಂತ ವರದಿ ಇದೆ. ಅದನ್ನ ತನಿಖೆ ಮಾಡಿ ವರದಿ ಮಾಡದಿರುವುದು ಅದು ಮಾರಿಕೊಂಡವರು ಮಾಡೋದು, ಮಾರಿಕೊಳ್ಳದಿರುವುದು ಮಾಡೋದು ಅಲ್ವಾ? ಇಡೀ ಈ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಈ ಹತ್ಯಾ ಪ್ರಕರಣಗಳ ಬಗ್ಗೆ ಮಾತನಾಡಿದ್ರೆ ಧರ್ಮಸ್ಥಳದ ಮಂಜುನಾಥನಿಗೂ ಅಣ್ಣಪ್ಪ ದೇವರಿಗೂ ಅದನ್ನು ಯಾಕೆ ಕನೆಕ್ಟ್ ಮಾಡ್ತೀರಿ? ಹತ್ಯೆ ಮಾಡಿದವರು ಹೊರಗಡೆ ಬನ್ನಿ ಅಂತಂದ್ರೆ ಇಲ್ಲ ಮಂಜುನಾಥನಿಗೆ ಅಗೌರವ, ದೇವರು ಅಣ್ಣಪ್ಪನಿಗೆ ಅಗೌರವ ಅಂತ ನೀವು ಮಾತನಾಡುವ ಹಿನ್ನೆಲೆ ಉದ್ದೇಶ ಏನು? ನೀವು ಮಾರಿಕೊಂಡವರಲ್ವಾ? ಪ್ರಶ್ನೆಗಳಿವೆ. ಇದು ಸಂಗತಿ ಅಂತ ಸುಮ್ಮನೆ ಹೇಳ್ಕೊಂಡು ಎದ್ದೋದ್ರಾಗಲ್ಲ. ನಾವು ಸಾರ್ವಜನಿಕ ನಿಕಷಕ್ಕೆ ಒಳಗಾಗ್ಬೇಕು. ನಮ್ಮದೇನಿದೆ, ನಾವು ಪ್ರಾಮಾಣಿಕರು ಹೌದೋ ಅಲ್ವೋ ಅನ್ನೋದೇನಿದೆ ಅದು ಜನರ ಮುಂದೆ ಸಾಬೀತಾಗಬೇಕು. ಜನರ ಮುಂದೆ ನಾವು ಪ್ರಾಮಾಣಿಕರಾಗಬೇಕು. ಯಾರ್ಯಾರ ಮುಂದೆ ನಾವು ಫೇವರ್ ತಗೊಂಡಿದೀವೋ ಇಲ್ವೋ ಅನ್ನೋ ಜಾಗೃತ ಆಗ್ಬೇಕು. ಅದು ಪತ್ರಿಕೋದ್ಯಮಿಗಳ ಮೂಲಭೂತ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಐ ಬಿಲೀವ್ ದಟ್. ಆದ್ರೆ ಮಾಧ್ಯಮ ಕೂಡ ಸಾರ್ವಜನಿಕ ಚರ್ಚೆಗೆ ಒಳಗಾಗಕೂಡದು ಅನ್ನುವ ಇದನ್ನ ತಾಲಿಬಾನಿ ಸಂಸ್ಕೃತಿ ಅಂತ ನಾ ಕರಿತೀನಿ. ಮಾಧ್ಯಮದಲ್ಲಿ ಬಂದಿರುವ ಈ ತಾಲಿಬಾನಿ ಸಂಸ್ಕೃತಿ ಇದೆ, ಅದನ್ನ ನಿಯಂತ್ರಿಸುತ್ತಾ ಇರುವವರು ಯಾರು? ಸೊ ಯಾರು ಸಂಘ ಪರಿವಾರದ ಏಜೆಂಟರುಗಳಂತೆ ಕೆಲಸ ಮಾಡ್ತಾರೋ ಅವರು ಮಾರಿಕೊಂಡವರು ಹೌದಾ ಅಲ್ವಾ? ಆಳುತ್ತಿರುವ ಸರ್ಕಾರವನ್ನ ಪ್ರಶ್ನಿಸಿ ಅಂತಂದ್ರೆ ವಿರೋಧ ಪಕ್ಷಗಳನ್ನ ಪ್ರಶ್ನಿಸ್ತೀನಿ ಮತ್ತು ಆಳುತ್ತಿರುವ ಸರ್ಕಾರವನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳುವ ನಿರೂಪಕರು ಮಾಧ್ಯಮದ ಮಾರಿಕೊಂಡವರು, ಮಾರಿಕೊಳ್ಳದಿರುವವರು. ಹೇಳಿ, ಇದು ಯಾವುದು? ಆದ್ದರಿಂದ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥವರನ್ನ ಹೀಗೆ ಹೇಳಬೇಕು ಅಂತಾಗ್ಲಿ, ಕ್ಲಾರಿಫಿಕೇಶನ್ ಕೊಡಿ ಅಂತಾಗ್ಲಿ, ಇದೆಲ್ಲ ನಾವು ಆತ್ಮವನ್ನ ಮುಟ್ಟಿಕೊಂಡು, ಎದೆಯನ್ನ ಮುಟ್ಟಿಕೊಂಡು ಹೇಳಬೇಕಾದ್ದು. ನಾನು ಪ್ರಾಮಾಣಿಕ ಹೌದೋ ಅಲ್ವೋ ಅನ್ನೋದು ನಮಗೆ ನಾವು ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ. ಮಾಧ್ಯಮದಲ್ಲಿ ಇದ್ದವರೆಲ್ಲ ಕೇಳಿಕೊಳ್ಳಿ, ನಾವು ಮಾರಿಕೊಂಡರ ಹೌದಾ ಅಲ್ವಾ ಅಂತ. ನೀವು ಮಾರಿಕೊಂಡವರಲ್ಲ ಅನ್ನೋ ಉತ್ತರ ನಿಮಗೆ ದೊರೆತರೆ ನೀವು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಕಾಶ್ ರೈ ಅಂತವ್ರ ಮೇಲೆ ಕುಣಿದಾಡುವ ಆಶ್ಚರ್ಯ, ಕೂಗಾಡುವ ಅಗತ್ಯ ಇಲ್ಲ. ನೀವು ಮಾರಿಕೊಂಡವರಲ್ಲ ಅಂದ್ರೆ ನೀವು ಮಾರಿಕೊಂಡವರಲ್ಲ, ಸಮಾಧಾನದ ಸಣ್ಣ ನಗುವನ್ನು ನಕ್ಕುಬಿಡಿ. ಆದ್ರೆ ಇಡೀ ಮಾಧ್ಯಮವು ಏನಿದೆ ಅದು ಸೇಕ್ರೆಡ್ ಕೌ, ಪವಿತ್ರ ಹಸು, ಆಕಳು ಅಂತ ನೀವು ಬಿಹೇವ್ ಮಾಡಕ್ ಹೋದ್ರೆ ನಿಮ್ಮ ಇಡೀ ನಡವಳಿಕೆಯ ಬಗ್ಗೆ ಅನುಮಾನ ಬರುತ್ತೆ. ಯಾರು ಇಲ್ಲಿ ಪವಿತ್ರಾತ್ಮರೂ ಅಲ್ಲ, ಪವಿತ್ರ ಹಸುವೂ ಅಲ್ಲ, ಸೇಕ್ರೆಡ್ ಕೌ ಅಲ್ಲ. ಆದ್ದರಿಂದ ಇನ್ಯಾರೋ ರಕ್ಷಣೆ ಮಾಡುವುದಕ್ಕೆ ನಿಮ್ಮ ಒಳಗಡೆ ಇರುವ ಅಪಹಪಿಕೆ ಇದೆಯಲ್ಲ, ಅದು ಮಾಧ್ಯಮಕ್ಕೆ ಅಪಾಯಕಾರಿಯಾಗದ್ದು. ಆದ್ದರಿಂದ ಮಾರಿಕೊಂಡವರು ಈ ಸಮಾಜದಲ್ಲಿ ಪತ್ರಕರ್ತರು ಇದ್ದಾರೆ ಅನ್ನುವ ಒಂದು ಜ್ಞಾನ ನಮ್ಗೆ ಇರಬೇಕು. ಮಾರಿಕೊಂಡವರು ಯಾರಿದ್ದಾರೆ ಅವ್ರು ಹೊರಗಡೆ ಬರಬೇಕು. ಯಾರು ಮಾರಿಕೊಳ್ಳಿಲ್ವೋ ಅಂಥವ್ರು ಇದ್ದಾರೆ. ಮಾರಿಕೊಳ್ಳದೆ ಪತ್ರಿಕೋದ್ಯಮವನ್ನ ಒಂದು ವ್ರತದಂತೆ, ಒಂದು ಯಜ್ಞದಂತೆ ಮಾಡ್ತಾ ಇರುವವರು ಇದ್ದಾರೆ. ಅವರ ಸಂಖ್ಯೆ ಕಡಿಮೆ ಇದೆ ಅಷ್ಟೇ. ಆದ್ದರಿಂದ ಎಲ್ಲರ ಪರವಾಗಿ ನಾನೇ ಪ್ರಾತಿನಿಧಿಕವಾದವನು ಅಂತ ಮಾತನಾಡುವ ಮೂರ್ಖತನವನ್ನ ಬಿಡಬೇಕು. ಮತ್ತು
ಪ್ರಕಾಶ್ ರೈ ಹೇಳಿರುವ ಮಾರಿಕೊಂಡವರು ಅನ್ನುವ ಮಾತಿದೆಯಲ್ಲ, ಅದು ಮಾಧ್ಯಮದಲ್ಲಿರುವ ನಮಗೆಲ್ಲ ಪ್ರತಿದಿನ ಕಾಡ್ತಾ ಇರಲಿ ಪ್ರಶ್ನೆ. ನಾವು ಮಾರಿಕೊಂಡಿದ್ದೀವ? ನಾವು ಮಾರಿಕೊಂಡ್ರೆ ಹೇಗೆ ಮಾರಿಕೊಂಡಿದ್ದೀವಿ? ಮಾರಿಕೊಳ್ಳದೆ ನಾವು ಬದುಕಕ್ಕೆ ಸಾಧ್ಯ ಆಗಲ್ವಾ? ಆಗ್ತಾ ಇಲ್ವಾ? ನಾವು ಎಲ್ಲಿ ಸಿಕ್ಕಾಕೊಂಡ್ವಿ? ಈ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳಬೇಕು. ಕಳೆದ 3.5 ದಶಕದಿಂದ ಮಾಧ್ಯಮದಲ್ಲಿ ಇದ್ದವನಾಗಿ, ಒಬ್ಬ ಸ್ನೇಹಿತನಾಗಿ, ಸಹೋದ್ಯೋಗಿಯಾಗಿ ಈ ಮಾತನ್ನ ಹೇಳಿದ್ದೇನೆ. ಇದರಿಂದ ಯಾರೋ ಬೇಸರಿಸಿಕೊಳ್ಳುವ ಅಗತ್ಯ ಇಲ್ಲ. ಬೇಸರಿಸಿಕೊಂಡ್ರು ನಾನೇನು ಮಾಡಲಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.